राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ ಪುಂಡರೀಕ पार्वती पतेश्वर महादेव। राजाधिराज सद्गुरुनाथ महाराज की जय। श्री गुरुदेव। श्री राम जय राम जय जय राम। 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 राजाधिराज सद्गुरुनाथ महाराज की जय। श्री गुरुदेव। ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರ ಕೃಪೆಯಿಂದ ನಮ್ಮ ಸಿದ್ದಣ್ಣವರ ಮನೆಯೊಳಗೆ ಜರುಗುತ್ತಿರುವ ಈ ಸತ್ಸಂಗದ ಈ ಒಂದು ಮಹಾನ್ ಕಾರ್ಯಕ್ರಮದಲ್ಲಿ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ ಗುರುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ವಿಚಾರ ಮಾಡಿ ನೋಡಲಿಕ್ಕಾಗಿ ನಾವು ಭಾಗ್ಯವಂತರು. ನಮ್ಮ ಒಂದು ಭಾಗ್ಯಕ್ಕೆ ಎಣ್ಣಿನೇ ಇಲ್ಲ ಅಂತ ಅನ್ನಿಸ್ತದೆ. ಯಾಕಂದ್ರೆ ಈ ಪರಮಾರ್ಥ ಅನ್ನುವಂಥದ್ದು ಉಳಿಬೇಕಾಗಿತ್ತು ಅಂದ್ರೆ ಅಹರ್ನಿಶಿ ಮಾಡಬೇಕು ಅಂತ ಸಮರ್ಥರು ಹೇಳ್ತಾರೆ. ಯಾವಾಗಲೂ ಇದನ್ನು ಮಾಡ್ಕೋತಿದ್ರೆ ಮಾತ್ರ ಇದು ನಿನ್ನಲ್ಲಿ ಉಳಿತದೆ ಅಂತಾರೆ. ಹಂಗೆ ಯಾವಾಗಲೂ ಮಾಡ್ಕೋತ ಇರುವಂಥ ಅವಕಾಶ ಒಂದು ವ್ಯವಸ್ಥೆ ಮಹಾರಾಜರು ನಮಗೆ ಹಾಕಿಕೊಟ್ಟರು. ಒಂದನೇದ್ದು ಮನೆಯೊಳಗೆ 4 ಹೊತ್ತು ಭಜನೆ, 3 ಹೊತ್ತು ದಾಸಬೋಧ, ಆಮೇಲೆ ಇವನೇನು ನಮಗೆ ಉಪಾಸನಾ ಸಾಂಪ್ರದಾಯಿಕ ಉಪಾಸನೆಗಳನ್ನ ಹಾಕಿಕೊಟ್ರಲ್ಲ, ಇದು ಒಂದು ರೀತಿ ನಮ್ಮ ಅಂತಃಕರಣದಾಗ ಎಲ್ಲಾದರೂ ಒಂದು ಕಡೆ ಉಳಿದೇ ಇರ್ತದೆ. ಏನಪ್ಪ, ನಾವೊಂದು ಸಾಂಪ್ರದಾಯದವರು, ಇಂಥ ಒಂದು ಸಾಂಪ್ರದಾಯದೊಳಗೆ ನಾವು ಇದ್ದವರಿದ್ದೆವು, ಇಂಥವ್ರು ನಮ್ಮ ಸದ್ಗುರುಗಳು ನಮಗೆ ಹಿಂಗೆ ಹೇಳ್ಯಾರ, ಇವೆಲ್ಲ ಚಿಂತನೆ ನಮ್ಮ ಅಂತರಂಗದಾಗ ನಡೀತಿರ್ತಾವೆ. ಆಮೇಲೆ ಇಷ್ಟಕ್ಕೆ ಮುಗಿಲಿಲ್ಲ, ವಾರಕ್ಕೊಮ್ಮೆ ಸತ್ಸಂಗಗಳು, 27 ಸಪ್ತಾಹಗಳು, ಭಾಳಷ್ಟು ಚಿಂತನೆ ಮಾಡಲಿಕ್ಕೆ ಅವಕಾಶಗಳನ್ನು ಮಹಾರಾಜರು ನಮಗೆ ಒದಗಿಸಿಕೊಟ್ಟಲ್ಲ. ನಿಜವಾಗಿ ನಾವು ಭಾಳ ಪುಣ್ಯವಂತರು. ಏನು ವಿಚಾರ ಮಾಡಬೇಕು ನಾವು, ಯಾಕಂದ್ರೆ ಹಿಂಗೆಲ್ಲ ಕಡೆ ಸಿಗೋದಿಲ್ಲ. ಸಿಗ್ಬೋದು ಖರೆ, ಏನೇನೋ ವಿಚಾರಗಳು ಅಂದ್ರೇನು ಒಂದು ವ್ಯವಸ್ಥಿತ ವಿಚಾರಗಳು ಆಗುವಂಥ ಅವಕಾಶ ನಮ್ಮ ಮಹಾರಾಜರು ಹಾಕಿಕೊಟ್ರು. ಅಂಥೇಳಿ ಏನದ ದಾಸಬೋಧ ಓದೋದು, ಸತ್ಸಂಗದೊಳಗೆ ಒಂದು ಸಮಾಸ ಓದೋದು, ಸ್ವಲ್ಪ ಭಾಗ ಓದ್ತೇವೆ ಖರೆ, ಆದರೂ ಸಹಿತ ಆ ಸಮಾಸದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋದು. ಈ ಒಂದು ಏನದಲ್ಲ, ಈ ಚಿಂತನೆ ಮಾಡೋದ್ರಿಂದ ದಾಸಬೋಧ ಅನ್ನುವಂಥ ಗ್ರಂಥ ಹಿಂಗದಲ್ಲ, ಒಬ್ಬ ಅತಿ ಬದ್ಧ ಏನೂ ತಿಳಿಲಾರ್ದವ ಸಂಪೂರ್ಣ ಜ್ಞಾನವನ್ನು ಜ್ಞಾನ ಏನಪ್ಪ ಅಂದ್ರೆ ಶುದ್ಧ ಜ್ಞಾನವನ್ನು ಪಡ್ಕೋ ತನಕನೂ ಆ ಒಂದು ಏನಪ್ಪ ಗ್ರಂಥ ಹೇಳ್ತದಲ್ಲ. ಅದಕ್ಕೆ ನಾವೇನು ಅನ್ನೋದು, ಈಗ ಈ ಮುಂದಿನ ಪೀಳಿಗೆ ನೀವು ಎಲ್ಲ ಹುಡುಗರು ಏನದಲ್ಲ, ಈಗ ನಾವು ಹಿಂದಕ್ಕೊಮ್ಮೆ ಏನಾಗಿತ್ತು, ಈಗ ಒಂದು 20-28 ವರ್ಷದಿಂದ ಭಸ್ಮೆಯವ್ರು ಏನು ಮಾಡಿದರು, ನನ್ನ ಉದಯನ ಮುರಳಿನ 3 ಮಂದಿನ ಪ್ರವಚನಕ್ಕೆ ಅವರು ಜಬರ್ದಸ್ತಿಲೆ ಹೇಳ್ರಿ ಅಂತ. ಯಾರೂ ಮೊದಲಿಗೆ ಹೇಳುವತ್ನಾಗ ಹೌದಪ್ಪ ಭಾಳ ಚಲೋನೇ ಹೇಳ್ತಾರಂತ ಹಿಂಗೆಲ್ಲ ಚಲೋ ಕೆಟ್ಟ ನಮ್ಮ ಕೇಳೋರು ಭಾವದ ಮೇಲೆ ಹೋಗ್ತದೆ. ನಮ್ಮ ವಸ್ತು ಏನೇ ಮಾಡಿದ್ರು ಸಹಿತ ನಮಗೆ ಆನಂದ ಅನಿಸ್ತಿರ್ತದೆ. ಈ ಕೂಸು ಇರ್ತದೆ ಅಂತ ತಿಳ್ಕೊರಿ ನೀವು, ಕೂಸು ಹೆಂಗೆ ನಡೆದ್ರು ಸಹಿತ ತಂದೆ ತಾಯಿಗಳಿಗೆ ಚಂದ. ಹಂಗೆ ಮಹಾರಾಜರಾದರೂ ಏನು ಮಾಡ್ತಿದ್ರು ನಮಗೆ, ನಾವು ಸಣ್ಣವರಿದ್ದಾಗ ಒಂದು ಹಾಡಿದ್ರೆ ಕೌತುಕ ಮಾಡ್ಕೊತಿದ್ರು, ಮತ್ತೊಬ್ಬರು ಮುಂದೆ ಹೇಳ್ತಿದ್ರು. ಒಂದು ದಮಡಿ ಬಾರಿಸಿದ್ರು ಸಹಿತ ಕೌತುಕ ಮಾಡ್ಕೊಂಡು ಮತ್ತೊಬ್ಬರು ಮುಂದೆ ಹೇಳ್ತಿದ್ರು, ಏನಪ್ಪ ನಮ್ಮ ಶಂಕರು ಏನು ಚಂದ ಆಡ್ತಾನೆ, ನಮ್ಮ ಶಂಕರು ಏನು ಚಂದ. ಅದು ನಾವು ಚಂದ ಛಾಯೆ ಅದು ಅವ್ರಿಗೆ ಗೊತ್ತಕರೆ,
ನಾವು ಮಾಡಿದ್ದನ್ನು ಕೌತುಕ ಏನು ಮಾಡ್ಕೊತಿದ್ದಲ್ಲ ಆ ಕೌತುಕ ಮಾಡಿಕೊಂಡದ್ದಕ್ಕೆ ಇವತ್ತು ನಾವು ಇದರೊಳಗೆ ಏನಪ್ಪ ಭಾಳಷ್ಟು ನಮಗೂ ಒಂದು ಏನೋ ಪ್ರೇಮ್ ಮಾಡೋರು ಇದ್ದಾರಪ್ಪ ಅಂಥೇಳಿ ನಾವು ಈಗ ಮುಂದೆ ಬರ್ಲಿಕ್ಕತ್ತೀವಿ. ಹಂಗೆ ಭಸ್ಮೆಯವ್ರು 3 ಮಂದಿ ನೆನೆಸಿದಾಗ ನಾವು 3 ಮಂದಿ ಹೇಳಿಕತ್ತೀವಿ. ಹೇಳೋ ಹೊತ್ನ್ಯಾಗ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಿದ್ದೆವು. ನಮಗೆ ತಿಳಿದದ್ದು ಹೆಂಗೆ ಈಗ ಹೆಂಗೆ ಅಭಿಷೇಕ್ ಹೇಳಿದ ಹಿಂಗೆ ಹೇಳ್ತಿದ್ದೆವು. ಅದ್ರ ಮುಂದೆ ಏನಾಗ್ಬಿಡ್ತು ನಮಗೆ ಅನಿಸ್ಲಿಕ್ಕತ್ತು. ಹೇಳಬೇಕಾತಂದ್ರೆ ಕೆಲವೊಂದಿಷ್ಟು ಅದ್ರ ಹಿಂದೆ ಕೆಲಸ ಅದ. ಈಗ ಸಮರ್ಥರು ಪ್ರವಚನದ ಬಗ್ಗೆನೂ ಹೇಳ ಕೀರ್ತನ ಭಕ್ತಿ ಅದು ನೀವು ಓದಿದ್ರಿ ಅಂದ್ರೆ ಏನು ಓದಬೇಕು, ಎಷ್ಟು ಓದಬೇಕು, ಯಾವ್ಯಾವ ಗ್ರಂಥಗಳನ್ನು ಓದಬೇಕು, ಯಾವ ಸಭಾದಾಗ ಏನನ್ನು ಹೇಳಬೇಕು, ಎಷ್ಟು ಪ್ರಮಾಣದಾಗ ಹೇಳಬೇಕು, ಇವೆಲ್ಲ ಒಂದು ವ್ಯವಸ್ಥೆ ಆ ಕೀರ್ತನ ಭಕ್ತಿಗಳು ಒಂದು 2-3 ಸಮಾಸದಾಗೂ ದಾಸಬೋಧನಾಗ ಈ ವಿಚಾರದಾಗ ಬರ್ತಾವೆ. ಅವನ್ನೆಲ್ಲ ಓದ್ಕೋಬೇಕು. ಹೆಂಗಿರಬೇಕು, ನಮ್ಮ ಮಹಾರಾಜರ ಭಕ್ತರು ಏನಾದರೂ ಶಿಷ್ಯರು ಏನೇ ಒಂದು ಸೇವಾ ಮಾಡಿದರೂ ಅದು ಶ್ರೇಷ್ಠ ಮಟ್ಟದಾಗಬೇಕು ಅನ್ನುವಂಥದ್ದು ಮಹಾರಾಜರದ್ದು ಹಿಂಗೆ ಇಚ್ಛಾ ಇತ್ತು. ಸುಮ್ಮನೆ ಹಾಗೆ ಹಿಂಗೆ ಹೇಳ್ತೇವಂದ್ರೆ ಏನು ಹೇಳೋದಲ್ಲ. ಈಗ ನಾವು ಹೇಳಿ ಕೇಳಿಸ್ಲಿಕ್ಕತ್ತೀವಿ, ಏನಪ್ಪ ಅಭಿಷೇಕ ಹೇಳಪ್ಪ, ಗಿರೀಶ ಹೇಳಪ್ಪ ಅಂತಂದಮೇಲೆ ಬರೀ ಅವತ್ತು ಹೇಳಂದಾಗ ಬಂದು ನಿಂತು ಹೇಳೋದಲ್ಲ. ಅದ್ರ ಹಿಂದೆ ಭಾಳಷ್ಟು ಅಭ್ಯಾಸಗಳನ್ನು ಮಾಡ್ಕೋಬೇಕು. ಸಾಕಷ್ಟು ಜಗತ್ತಿನಾಗ ಆಗಿ ಹೋಗ್ಯಾರ ಸಂತರು, ಶರಣರು, ದಾಸರು ಎಲ್ಲರೂ ಒಂದೊಂದು ವಚನ ತೊಗೊಂಡು ಹೇಳ್ರಿ, ಒಂದು ಮನಾಚ ಶ್ಲೋಕ ತೊಗೊಂಡು ಹೇಳ್ರಿ. ದಾಸಬೋಧದ್ದು ಈಗ ನಾಳೆ ಸಮಾಸ ಏನದಪ್ಪ 9ನೇ ಸಮಾಸ, 11ನೇ ದಶಕ 9ನೇ ಸಮಾಸ ಮನ್ಯಾಗ ಓದಿರಲ್ಲ. ಕನ್ನಡ ದಾಸಬೋಧದ ಓದಿ ನಿಮಗೇನಾದ್ರೂ ಒಂದು ವಾರಗಟ್ಟಲೆ ಚಿಂತನೆ ಮಾಡಿದಾಗ ಅದ್ರ ಬಗ್ಗೆ 4 ಮಾತು ಹೇಳಿಕ್ಕೆ ಬರ್ತದೆ. ಹೀಗೆ ನೀವು ಸಣ್ಣವ್ರು ಒಂದು 3 ಮಂದಿ ತಯಾರಾಗಿರಿ. ಪ್ರತಿ ಸತ್ಸಂಗದಾಗ ಒಂದು 15 ನಿಮಿಷ ಸಣ್ಣವ್ರು ಹೇಳ್ರಿ, ಮುಂದೊಂದು 15 ನಿಮಿಷ ಹಿರಿಯರು ಹೇಳ್ತಾರೆ. ಅಂದರೆ 2 ಥರದ ಸಭಾನೂ ನಾವು ಹೊಂದಾಣಿಕೆ ಮಾಡಿಕೊಂಡಂಗೆ ಆಗ್ತದೆ. ಆಮೇಲೆ ನಿಮಗೆ ಕಲೀಲಿಕ್ಕೂ ಅವಕಾಶ ಸಿಗ್ತದೆ. ಅದಕ್ಕೆ ನನಗನ್ಸಿದ ಮಟ್ಟಿಗೆ ನಿಮ್ಮ ಸಣ್ಣ ಹುಡುಗರೊಳಗೆ ನಮ್ಮ ಅಭಿಷೇಕ್ ಒಬ್ಬವ, ನೀವು ಶ್ರೀಕಾಂತ ಮತ್ತು ನಮ್ಮ ಗಿರೀಶ 3 ಮಂದಿ ಹೇಳಲಿಕ್ಕೆ ನೀವು ಯೋಗ್ಯ ಇದ್ದೀರಿ. ಆ ಒಂದು ಪ್ರಭಾ ನಿಮ್ಮಂತಲ್ಲಿ ಅದ ಅಂತ ನನಗೆ ಅನ್ನಿಸ್ತದೆ. ನೀವು ಮನಸ್ಸು ಮಾಡಿದರೆ ಆಗ್ತದೆ. ಮತ್ತು ಹೇಳ್ದಾಗ ಬಿಟ್ರಂದ್ರೆ ಇನ್ನು ಎಂದು ಹೇಳೋರು ನೀವು ಎಂದು ಹೇಳೋರು ಇವತ್ತೇ ಹೇಳಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಅದು ನಿಮ್ಮ ಹಿಡಿತನಾಗ ಬರಬೇಕಾಗಿತ್ತು ಅಂದ್ರೆ ಕನಿಷ್ಠ ಅಂದ್ರೆ ಒಂದು 7-8 ವರ್ಷ ಬೇಕಾಗ್ತದೆ. ಅದ್ರ ಬಗ್ಗೆ ನೀವು ಆ ಹೇಳೋ ಮಾತಿನ ಬಗ್ಗೆ ಜಗತ್ತು ಒಪ್ಕೋಬೇಕಾತಂದ್ರೆ ಅದಕ್ಕೆ ಹೇಳಲಿಕ್ಕೆ ಶುರು ಮಾಡಿರಿ ಅಂತ ನನ್ನ ಆಸೆ ಅದ. ಅದು ನಿಮಗೆ ಇಚ್ಛಾ, ನಿಮ್ಗೆ ಬಿಟ್ಟದ್ದು. ಇನ್ನು ಇವತ್ತಿನ ದಿವಸ ಸಮರ್ಥರ ದಾಸಬೋಧನ್ಯಾಗ ಏನು ಹೇಳ್ತಾರೆ, ದಾಸಬೋಧ 11ನೇ ದಶಕ ಅಂದರೆ ಇದು ಭೀಮ ದಶಕ. ಇದು ಭಾಳ ಗಂಭೀರವಾದಂಥ ವಿಷಯಗಳನ್ನು ಈ ದಶಕದಾಗ ಸಮರ್ಥರು ಚರ್ಚೆ ಮಾಡ್ಯಾರ. ಪ್ರತಿಯೊಂದು ಸಮಾಸವು ಭಾಳ ಮುಖ್ಯವಾದದ್ದವು, ಅಗದಿ ಪವರ್ಫುಲ್ ಸಮಾಸಗಳು ಇವೆಲ್ಲ. ಅಂತಂದ್ರೆ ಇವತ್ತು ಹೇಳೋದು ಅಂತರಾತ್ಮ ವಿವರಣ ನಿರೂಪಣ ಅಂತ. ಅಂತರಾತ್ಮನ ಬಗ್ಗೆ ಸಮರ್ಥರು ಹೇಳಬೇಕಾಗ್ಯದ. ಅಂತರಾತ್ಮ ಅಂತಂದಾಗ ನಮಗೆ ಗೊಂದಲ ಬೀಳ್ತದೆ. ಅಂತರಾತ್ಮ ಅಂದರೆ ಯಾವುದಪ್ಪ? ಆತ್ಮದೊಳಗೆ ಭಾಳವ. ಜೀವಾತ್ಮ, ಶಿವಾತ್ಮ, ಅಂತರಾತ್ಮ, ಪರಮಾತ್ಮ, ನಿರ್ಮಲಾತ್ಮ. ಹಿಂಗೆ ಆತ್ಮದೊಳಗೆ ಆತ್ಮ ಒಂದೇ ಇದ್ದರೂ ಸಹಿತ ಆವತ್ತರ ಒಂದು ವ್ಯವಸ್ಥೆದ ಪ್ರಕಾರ ಅವಕ್ಕೊಂದೊಂದು ಹೆಸರದ. ಈಗ ಹೆಂಗೆ ಘಟಾಕಾಶ, ಮಠಾಕಾಶ, ಮಹದಾಕಾಶ, ಚಿದಾಕಾಶ ಅಂತ ಆಕಾಶದೊಳಗೂ ಭೇದಗಳನ್ನು ಹೆಂಗೆ ಅವ್ರು ಇದು ಮಾಡ್ತಾರೆ. ಈಗ ಹೆಂಗದ ಪಳ್ಳ ಜಾಗ ಅನ್ನೋದಕ್ಕೆ ಆಕಾಶ ಅಂತಿರ್ತಾರೆ. ಕೊಡದಾಗಿರೋ ಪಳ್ಳ ಜಾಗಕ್ಕೆ ಘಟಾಕಾಶ ಅಂತಾರೆ. ಮನೆಯೊಳಗಿರೋದು ಮಠದಾಗಿರುವಂಥ ಪಳ್ಳ ಜಾಗಕ್ಕೆ ಮಠಾಕಾಶ ಅಂತಾರೆ. ಮಠದ ಹೊರಗಿದ್ದಕ್ಕೆ ಮಹದಾಕಾಶ ಅಂತಾರೆ. ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿ ಏನು ಉಳ್ದದಲ್ಲ, ಅನಂತ ಕೋಟಿ ಬ್ರಹ್ಮಾಂಡಗಳು ಯಾವ್ದಾರ ಒಳಗವಲ್ಲ ಅದಕ್ಕೆ ಚಿದಾಕಾಶ ಅಂತಾರೆ. ಹಿಂಗೆ ಅವತ್ರ ಏನಪ್ಪ ಅಂದ್ರೆ ಒಂದು ವಿಶಾಲತೆ ಮೇರೆಗೆ ಅವತ್ರ ಹೆಸರವ. ಹಂಗೆ ಅಂತರಾತ್ಮ ಆದರೂ ಸಹಿತ ಜೀವಾತ್ಮದ ಒಂದು ನೆಕ್ಸ್ಟ್ ಏನದಲ್ಲ ಅದು ಅಂತರಾತ್ಮನೇ. ಜೀವಾತ್ಮ ಅಂದ್ರೇನು? ಪ್ರತಿಯೊಬ್ಬ ಜೀವಿಗಳ ಒಳಗೆ ಇರುವಂಥ ಆತ್ಮ ಏನದಲ್ಲ ಅದು ಜೀವಾತ್ಮ. ಅದು ಹೆಂಗದ ಅಂದ್ರೆ ನಮ್ಮ ಪೂರ್ವ ಕರ್ಮದ ಕರ್ಮಾನುಸಾರ ಅದು ಸೂಕ್ಷ್ಮ ಶರೀರ ಜೋಡಿ ಬಂದಿರ್ತದೆ. ಮನ, ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವಂಥವು ಸೂಕ್ಷ್ಮ ಶರೀರ. ನಮ್ಮದು ಹೆಂಗದ ಶರೀರದಾಗೂ ಭೇದಗಳವ. ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ ಅಂತ 4 ಶರೀರಗಳವ ಈ ಶರೀರಕ್ಕೆ. ಹಂಗೆ ಬ್ರಹ್ಮಾಂಡಕ್ಕೂ 4, ಒಟ್ಟು 8 ಶರೀರ. ಅಷ್ಟ ದೇಹಗಳ ನಿರಸನ ಆದಾಗ ಉಳಿದದ್ದು ಅದು ಪರಬ್ರಹ್ಮ ಅನ್ನುವಂಥದ್ದು ಮಾತದ. ಈ ಸ್ಥೂಲ ಆದಮೇಲೆ, ಸ್ಥೂಲ ಅಂದ್ರೆ ನಾವು ಕಣ್ಣಿಗೆ ಕಾಣುವಂಥ ಶರೀರ ಇದು. ನಮ್ಮದೆಲ್ಲ ಇದು ಕಣ್ಣಿಗೆ ಏನು ಕಾಣಿಸ್ತಲ್ಲ ಇದು ಸ್ಥೂಲ ಶರೀರ. ಇದರೊಳಗೆ ಒಂದು ಸೂಕ್ಷ್ಮ ಶರೀರ ಅದ. ಅದ್ಯಾವುದು? ಮನಸ್ಸ, ಬುದ್ಧಿ, ಚಿತ್ತ, ಅಹಂಕಾರ, ಸಂಸ್ಕಾರ ಅನ್ನುವಂಥ ಈ ಒಂದು 4 ವ್ಯವಸ್ಥೆಯಿಂದ ಕೂಡಿದಂಥದ್ದು ಇದು ಸೂಕ್ಷ್ಮ ಶರೀರದಲ್ಲ. ಈ ಶರೀರ ಬಿದ್ದು ಹೋಗುವ ಹೊತ್ನ್ಯಾಗ ಸೂಕ್ಷ್ಮ ಶರೀರ ಇದರಿಂದ ಹೊರಗೆ ಹೋಗ್ತದೆ. ಸೂಕ್ಷ್ಮ ಶರೀರ ವಾಯು ರೂಪದಾಗ ಹೋಗಿ ವಾಯುಮಂಡಲದಾಗ ನಿಂತು ಮುಂದೆ ಆ ಒಂದು ಸೂಕ್ಷ್ಮ ಶರೀರದೊಳಗೆ ಏನಿರುವಂಥ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಯಾವ ಸಂಸ್ಕಾರಗಳನ್ನು ಹೊಂದಿರ್ತಾವಲ್ಲ ಅದೇ ಸಂಸ್ಕಾರವನ್ನು ಮುಂದೆ ನಾವು ಏನಪ್ಪ ಅಂದ್ರೆ ಅದನ್ನು ತೀರಿಸುವ ಸಂಬಂಧ ಅಂಥದ್ದೇ ಒಂದು ಶರೀರದೊಳಗೆ ಪ್ರವೇಶ ಮಾಡ್ತಿರ್ತಾರೆ. ಇದೊಂದು ಜನ್ಮ ಮತ್ತು ಮರಣದ ವ್ಯವಸ್ಥೆ ಅದ ಇದು.
ಹೌದಿಲ್ಲ. ಅಂಥ ಈ ಮನ ಬುದ್ಧಿ ಸೂಕ್ಷ್ಮ ಶರೀರ ಜೋಡಿ ಏನಿರ್ತದೆ ಇವು ಆತ್ಮನ ಅಂಗಗಳಂತಾರವರು. ಇವೇನವ ಮನ ಬುದ್ಧಿ ಚಿತ್ತ ಅಹಂಕಾರ ಆತ್ಮನ ಅಂಗಗಳು. ಯಾವ ಆತ್ಮನ ಅಂಗಗಳು? ಜೀವಿಯೊಳಗಿರುವಂಥ ಆತ್ಮನ ಅಂಗಗಳು ಅಂಥೇಳಿ ಆ ಜೀವಾತ್ಮ ಅನ್ನುವಂಥದ್ದು ನಮ್ಮೊಳಗೆ ನಿಂತು ಹಿಂದೆ ಮಾಡಿದಂತಹ ಸಂಸ್ಕಾರಗಳು, ಹಿಂದೆ ಮಾಡಿದಂಥ ವ್ಯಸನಗಳು, ಹಿಂದೆ ಮಾಡಿದಂಥ ಏನು ನಾವು ಹಿಂದೆ ಮಾಡಿ ಬಂದೇವಲ್ಲ ಅದೇ ಪುನರಾವರ್ತನೆ, ಅದನ್ನೇ ನಾವು ಅಪೇಕ್ಷೆ ಮಾಡ್ತಿರ್ತೀವಿ. ಇವತ್ತಿನ ದಿವಸ ಹಿಂದಿನ ಜನ್ಮದಾಗ ನಾವು ಏನು ಮಾಡಿರ್ತೀವೋ ಅದು ಮುಂದುವರೆದಿರ್ತದೆ. ಅದಕ್ಕೆ ಯೋಗ ಭ್ರಷ್ಟರು ಅಂತೇಳಿ ಭಗವದ್ಗೀತೆಯೊಳಗೆ ಬರ್ತದೆ. ಯೋಗ ಭ್ರಷ್ಟರು ಅಂದ್ರೇನು? ಹಿಂದಿನ ಜನ್ಮದೊಳಗೆ ಪರಮಾರ್ಥವಾಗಿ ಭಗವಂತನನ್ನು ಕೂಡು ಸಂಬಂಧ ಯಾರು ಪ್ರಯತ್ನ ಮಾಡ್ಕೋತ ಆ ಸ್ಥೂಲ ಶರೀರ ಬಿಟ್ಟಿರ್ತಾರಲ್ಲ ಅವ್ರು ಮತ್ತೊಂದು ಶರೀರದೊಳಗೆ ಹೋಗಿ ಅದ್ರ ಮುಂದಿನ ಕಾರ್ಯ ಮಾಡ್ತಿರ್ತಾರೆ. ಅವ್ರಿಗೆ ಯೋಗ ಭ್ರಷ್ಟರು ಅಂತ. ಇವತ್ತಿನ ದಿವಸ ನೀವುಗಳೆಲ್ಲ ಮಹಾರಾಜರ ಶಿಷ್ಯರಾಗ್ಯವು, ಸತ್ಸಂಗ ಮಾಡ್ಲಿಕ್ಕತ್ತೇವು. ಇದರ ಅರ್ಥ ಏನು? ನಾವೆಲ್ಲರೂ ಯೋಗ ಭ್ರಷ್ಟರು. ನಾವು ಒಮ್ಮೆ ಬಂದು ಇಲ್ಲಿ ಇದು ಭಜನೆ ಮಾಡಲಿಕ್ಕೆ ಆಗೋದಿಲ್ಲ, ಒಮ್ಮೆ ಬಂದು ಸತ್ಸಂಗದಾಗ ಕೂಡ್ಲಿಕ್ಕೆ ಆಗೋದಿಲ್ಲ, ಒಮ್ಮೆ ಬಂದು ತತ್ವ ಚಿಂತನೆಗಳನ್ನು ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಇದರಿಂದ ಅನಂತ ಜನ್ಮದ ಒಂದು ಸುಕೃತ, ಅನಂತ ಜನ್ಮದ ಒಂದು ಶ್ರಮ ಈ ಒಂದು ಜೀವಾತ್ಮನ ಜೋಡಿ ಇರ್ತದೆ. ನಾವು ಹಿಂದೆ ಇದನ್ನು ಮಾಡ್ಕೋತ ಬಂದಿರ್ತೀವಿ. ಶರೀರದ ಒಂದು ಇದು ತೀರ್ತದೆ, ಯಾಕಂದರೆ ಇದಕ್ಕೊಂದು ಲಿಮಿಟ್ ಅದ, ಇಷ್ಟೇ ಬದುಕಬೇಕಂತೇಳಿ. ಆ ಪ್ರಕಾರ ಶರೀರ ಹೋದ ಕೂಡಲೇ ಅದು ಜೀವಾತ್ಮ ಏನು ಮಾಡ್ತದೆ? ಮತ್ತೊಂದು ಜೀವಿಯೊಳಗೆ ಸೇರ್ಕೋತದೆ. ಇದು ಜೀವಾತ್ಮ. ಇನ್ನು ಜೀವಾತ್ಮ ಸೇರ್ಕೋತದೆ. ಇನ್ನು ಹಂಗಾರೆ ಅಂತರಾತ್ಮ ಯಾವುದು ಅನ್ನುವಂಥದ್ದು ನಾವು ಸ್ವಲ್ಪ ಏನು ನಮಗೇನು ಪೂರ್ಣ ಅದ್ರಾಗ ತಿಳಿದಂತಲ್ಲ, ಆದರೆ ಏನದ ಈಗ ಮಹಾರಾಜರೇ ಹೇಳ್ತಾರೆ. ಈ 12ನೇ ದಶಕನಾಗ ಒಂದು ಬರ್ತದೆ ಮುಂದೆ, ಏನು ಚತ್ವಾರ ದೇವ ನಿರಸನ ಅಂತೇಳಿ 4 ಪ್ರಕಾರದ ದೇವರುಗಳು ಅಂತೇಳಿ ಅದನ್ನು ಸಮಸ್ ಮಾಡ್ಯಾರ. ಅದ್ರಾಗ ಅವ್ರು ಏನಂತಾರೆ? ಏಕ ನಾನಾ ಪ್ರತಿಮಾ, दूसरा अवतार महिमा, तीसरा तो ಅಂತರಾತ್ಮ, ಚೌಥಾತೋ ನಿರ್ವಿಕಾರಿ. 4 ಪ್ರಕಾರದ ದೇವರನ್ನು ಈ ಭೂಮಂಡಲದಾಗ ಜನರು ಭಜಿಸ್ತಾರಪ್ಪ ಅಂತ ಹೇಳಬೇಕಾಗಿದೆ ಸಮರ್ಥರಿಗೆ. ಆ 4 ಪ್ರಕಾರದ ದೇವರುಗಳು ಯಾರಂದ್ರೆ ಏಕ ನಾನಾ ಪ್ರತಿಮಾ ಅಂದ್ರೆ ನಾನಾ ಪ್ರತಿಮೆಗಳನ್ನೇ ದೇವರಂತ ತಿಳ್ಕೊಂಡು ಅಂತ ಪೂಜಿಸುವಂಥ ಒಂದು ಗುಂಪದ. ಅದು ಅಂದ್ರೇನು? ಭಾಳಷ್ಟು ಜನರು, 100ಕ್ಕೆ 90ರಷ್ಟು ಜನರು ನಾವೇನು ಮಾಡ್ತೀವಿ ಅಂದ್ರೆ ಪ್ರತಿಮೆಗಳನ್ನೇ ಪೂಜೆ ಮಾಡ್ತಿರ್ತೀವಿ. ನಾವು ನಮ್ಮದೇ ಇಷ್ಟ ದೇವರ ಒಂದು ಪ್ರತಿಮೆಗಳನ್ನು ಮಾಡ್ತೇವೆ, ಆ ಪ್ರತಿಮೆಗಳನ್ನು ಪೂಜಿಸ್ತಿರ್ತೀವಿ. ನಾನಾ ಪ್ರತಿಮೆ, ಅದು ಕಲ್ಲಿಂದಿರ್ಬೋದು, ಮಣ್ಣಿಂದಿರ್ಬೋದು, ಕಂಚಿಂದಿರ್ಬೋದು, ಬಂಗಾರದಿರ್ಬೋದು, ಹಿತ್ತಾಳಿದಿರ್ಬೋದು. ಅದು ನಮ್ಮ ಇಷ್ಟ ದೇವರ ಏನಪ್ಪ ಅಂದ್ರೆ ಪ್ರತಿಮೆಗಳಿರ್ತಾವೆ. ಈಗ ನೋಡಿರಿ, ಎಲ್ಲೇ ಒಂದು ನಾವು ಕ್ಷೇತ್ರಕ್ಕೆ ಹೋದೆವು ಅಂದ್ರೆ ಆ ಕ್ಷೇತ್ರದ ಒಂದು ದೇವರೇನಿರ್ತಾ ಅದರೊಂದು ಪ್ರತಿಮಾ ತರ್ತೇವೆ, ಅದನ್ನಿಟ್ಟು ಪೂಜೆ ಮಾಡ್ತೀವಿ. ಇದು ಏನದ? ಮೊದಲನೇ ಮೆಟ್ಟಲ್ದಿದು ಪ್ರತಿಮಾ. ಆ ಪ್ರತಿಮಾ ಇಲ್ಲೇ ಇಲ್ಲೇ ತಯಾರು ಮಾಡ್ಯಾರ. ಇದೇ ಭೂಮಂಡಲದಾಗ ಇಲ್ಲಿ ಧಾತುದಿಂದನೇ ತಯಾರು ಮಾಡ್ಯಾರ. ಇಲ್ಲೇ ನಾಶ ಆಗ್ತದೆ ಅಂದ್ರೆ ಅದು ದೇವರ ಶಾಶ್ವತ ದೇವರು ಆಗೋದಿಲ್ಲ ಅಂತ ಸಮರ್ಥರಿಗೆ ಹೇಳಬೇಕಾಗ್ಯದ. ಯಾಕಂತ ತಿಳ್ಕೊರಿ, ಈಗ ಒಂದು ಬಂಗಾರದ ಪ್ರತಿಮೆ ಮಾಡಿದ್ರಿ, ಭಾಳ ಉಪವಾಸ ಬೀಳುವಂಥದ್ದು ಬಂತಂದ್ರೆ ಆ ಪ್ರತಿಮೆ ಕರಗಿಸಿ ನೀವು ಅದನ್ನ ಮಾರ್ಕೊಂಡು ನೀವು ಬದುಕ್ಬೋದು. ಅಂದ್ರೆ ಆ ದೇವ್ರಿಗೆ ಅದಕ್ಕೆ ಶಾಶ್ವತ ಇದೆಯಿಲ್ಲ. ಒಂದು ಕಲ್ಲಿನಿಂದ ಕಟ್ಟದ ದೇವರ ತಂದಿರ್ತೀರಿ, ಮುಕ್ಕಾತಂತೆ ಹೊಳ್ಯಾಗ ಒಗಿತೀರಿ. ಅವೆಲ್ಲ ಇಲ್ಲೇ ಹುಟ್ಟಿದ್ದು. ಪ್ರಕೃತಿ ಮದಿಲ ದೇವ ಆ ಪ್ರಕೃತಿಚ ಸ್ವಭಾವ ಅಂತ ಸಮರ್ಥರು ಏನಂತಾರೆ? ಇಲ್ಲೇನು ಹುಟ್ಟ್ಯಾವಲ್ಲ ದೇವರು, ಅವು ಇಲ್ಲಿ ಸ್ವಭಾವ ಹೊಂದ್ಯಾವ, ನಿಜವಾಗಿಯೂ ದೇವರು ಆಗೋದಿಲ್ಲ ಅಂತಾರವರು. ಇಲ್ಲಿ ಹುಟ್ಟ್ಯಾವ ಅಂದ್ಕೊಳ್ಳಿ, ಇಲ್ಲಿ ಈಗ ಹೆಂಗೆ ನಾವು ನಮ್ಮದೊಂದು ದೇವ್ರ, ನಮ್ಮ ದೇವರಿಗೆ ನಮಗೇನು ಹಿಡಿಸ್ತದಲ್ಲ ಅದನ್ನ ನೈವೇದ್ಯ ತೋರಿಸಿದೆವು, ನಮ್ಮ ಇಷ್ಟಾರ್ಥಗಳು ಸಿದ್ಧ ಅದು ನಮ್ಮ ದೇವರಿಗೆ ಬುಂದೇನೆ ಬೇಕಂತೇವು, ನಮ್ಮ ದೇವರಿಗೆ ಬಜಿ ಸೇರ್ತಾವಂತೇವು, ನಮ್ಮ ದೇವರಿಗೆ ಇಡ್ಲಿ ಆದ್ರೆ ಚಲೋ ಅಂತೇವು, ನಮ್ಮ ದೇವರಿಗೆ ಭಂಡಾರ ಬೇಕಂತೇವು. ಅಂದ್ರೆ ನಾವು ಇಚ್ಛಾ ಮಾಡಿದ್ದೇ ದೇವರುಗಳು ಬಗೆಸ್ತಿರ್ತಾವೆ. ಇಲ್ಲೇ ಹುಟ್ಟ್ಯಾವ, ನಮಗತ್ತೆ ಅವಕ್ಕೂ ಅನ್ನೋದೊಂದು ಬೇಕಾಗ್ಯಾವ ಅಂದಾಗ ಈ ದೇವರಲ್ಲ ಅಂತೇಳಿ ಏಕ ನಾನಾ ಪ್ರತಿಮಾ, ದುಸ್ರಾ ಅವತಾರ ಮಹಿಮಾ ಅಂತ. ಇನ್ನೊಂದು ಗುಂಪು ಹೆಂಗಂದ್ರೆ ಅವತಾರಗಳು, 10 ಅವತಾರಗಳನ್ನು ತೊಟ್ಕೊಂಡು ಬಂದಾನ ಭಗವಂತ ಭೂಮಿ ಮೇಲೆ. ಅವು ಹಿಂದೆ ನೀವು ನೋಡಿದ್ರಿ ಅಂದ್ರೆ 10 ಅವತಾರಗಳವಲ್ಲ, 10 ಅವತಾರದ ದೇವರುಗಳನ್ನೇ ದೇವರುಗಳನ್ನು ತಿಳ್ಕೊಂಡು ಭಕ್ತಿಯಿಂದ ಪೂಜೆ ಮಾಡೋದು. ಹೆಂಗೆ ರಾಮ, ಕೃಷ್ಣ, ಆಮೇಲೆ ನರಸಿಂಹ, ಆಮೇಲೆ ಮತ್ತೆ ಯಾವ್ಯಾವ ಆಗ್ಯಾವಪ್ಪ ಅಭಿಷೇಕ, ಅವೆಲ್ಲ 10 ಅವತಾರದೊಳಗೆ ಬರ್ತಾವೆಲ್ಲ. ಆ 10 ಅವತಾರೇ ನಮ್ಮ ದೇವರು ಅಂತೇಳಿ ಪೂಜಿಸೋರಿದ್ದಾರೆ. 10 ಅವತಾರಗಳು ಸಹಿತ ಅವು ಬಂದು ಕೆಲಸ ಮಾಡಿ ಹೋಗಿಬಿಟ್ಟವು, ಖರೆ ಅವು ದೇವರಾಗುವುದಿಲ್ಲ ಅಂತಾರು. ಹಂಗಾರೆ ಮತ್ತು ಮುಂದೆ ಯಾವುದು? ತಿಸ್ರಾತು ಅಂತರಾತ್ಮ. ಅಂತರಾತ್ಮ ಅನ್ನುವಂಥದ್ದು ಒಂದು ದೇವರು. ಅಂತರಾತ್ಮ ಅಂದ್ರೆ ಸರ್ವಸಾಧಾರಣ ಈ ಶರೀರದೊಳಗಿರುವಂಥ ಆತ್ಮ. ಅದು ಹೆಂಗದ ಅಂದ್ರೆ ಹೊರಗಿನ ಮ್ಯಾಲಿನ ಪ್ರಕೃತಿ ಪುರುಷ ಅಂದ್ರೇನು? ಪ್ರಕೃತಿ ಪುರುಷ ಅಂದ್ರೇನು? ಮೂಲಮಾಯೆ ಮತ್ತು ಇದು ಏನು ಪರಬ್ರಹ್ಮ, ಇವೆರಡು ಥರದ್ದು.
ಯಾವಾಗ ಬ್ರಹ್ಮನಿಂದ ಹೊರಗೆ ಬಂದಾಗ ಸಂಕಲ್ಪದಿಂದ ಆವಾಗ ಮೂಲ ಮಾಯೆ ಏನು ಹೊಂಟಲಲ್ಲ, ಮೂಲ ಮಾಯೆಯೊಳಗೆ 2 ಭಾಗ ಆಯ್ತು. ಅದೇ ಅರ್ಧನಾರಿ ನಟೇಶ್ವರ ಅಂತೇಳಿ. ಅರ್ಧನಾರಿ ನಟೇಶ್ವರ ಅಂದರೆ ಅರ್ಧ ಭಾಗ ಪ್ರಕೃತಿ, ಅರ್ಧ ಭಾಗ ಪುರುಷ. ಈ ಪುರುಷ ಅನ್ನುವಂಥದ್ದು ಏನದ, ಇದು ಅಂತರಾತ್ಮದೊಳಗೆ ಬರ್ತದೆ. ಇಲ್ಲಿಂದ 3 ದೇವತೆಗಳು ಹುಟ್ಟುತ್ತಾರೆ, 3 ಗುಣಗಳು ಹುಟ್ಟುತ್ತವೆ. 3 ಗುಣಗಳಿಗೆ ಅಧಿಷ್ಠ ದೇವತೆಗಳು 3. ಈ ಹೆಂಗೆ ಸತ್ವಗುಣಕ್ಕೆ ವಿಷ್ಣು ಆದ್ರೆ, ರಜೋಗುಣಕ್ಕೆ ಬ್ರಹ್ಮ, ತಮೋಗುಣಕ್ಕೆ ರುದ್ರ. ಈ 3 ದೇವತೆಗಳು ಏನದಲ್ಲ ಸೃಷ್ಟಿಯನ್ನು ನಡೆಸ್ಕೊಂಡು ಹೊಂಟಾವ. ಪ್ರತಿಯೊಬ್ಬರೊಳಗೂ ಇದು ಸೇರ್ಕೊಂಡು ಎಲ್ಲ ಕೆಲಸ ಮಾಡಿಸ್ಲಿಕ್ಕತ್ತಾವ, ಸೃಷ್ಟಿಯೊಳಗೂ ಸೇರ್ಕೊಂಡು ಎಲ್ಲ ಕೆಲಸ ಮಾಡ್ಲಿಕ್ಕತ್ತಾವ. ಈ ಮಾಡ್ಲಿಕ್ಕತ್ತಂಥ ಒಂದು ಶಕ್ತಿ ಏನದಲ್ಲ ಅದಕ್ಕೆ ಅಂತರಾತ್ಮ ಅಂತಂತಾರೆ. ಅಂದ್ರೇನು, ಇದು ಶಾಶ್ವತ ಅಲ್ಲ ಅಂತಾರರು. ಯಾವಾಗ ಬ್ರಹ್ಮ ಪ್ರಳಯ ಆಗ್ತಿರ್ತದೆ ಆವಾಗ ಅಂತರಾತ್ಮನು ಹೋಗಿ ಮೂಲಮ ಏನದಲ್ಲ ಅದು ಹೋಗಿ ಪರಬ್ರಹ್ಮನಲ್ಲಿ ವಿಲೀನ ಆಗ್ತಿರ್ತದೆ. ಆ ವಿಲೀನ ಆದಂತಹ ಕೊನೆಯದಾದಂತಹ ನಿರ್ವಿಕಾರ ಪರಬ್ರಹ್ಮ ಯಾವುದಂದ್ರೆ ಅದು ಸದ್ಗುರುವಿನ ಸ್ವರೂಪದ. ಸದ್ಗುರುವಿನ ಸ್ವರೂಪಕ್ಕಿಂತ ಮೊದಲೇದ್ದೇನದ, ಈ ಏನು ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು 3 ಲೋಕಗಳು ಯಾರಿಂದ ನಡೆಸಲ್ಪಟ್ಟವ, ಯಾರ ಆದಿಂದಾಗವ, ಯಾರು ಇದನ್ನು ನಡೆಸಲಿಕ್ಕತ್ತಾರಲ್ಲ ಅವರು ಒಳಗಿರುವಂಥ ಆತ್ಮ ಏನದಲ್ಲ ಅದು ಅಂತರಾತ್ಮ ಅಂಥೇಳಿ ಈ ಅಂತರಾತ್ಮದ ವಿವರಣೆ. ಜೀವಿಯೊಳಗಿರುವುದು ಜೀವಾತ್ಮ ಆದರೆ ಬ್ರಹ್ಮ ವಿಷ್ಣು ಮಹೇಶ್ವರೊಳಗಿರುವಂಥ ಆತ್ಮ ಏನದಲ್ಲ ಅದು ಅಂತರಾತ್ಮ ಅನಿಸ್ಕೊಳ್ತದೆ. ಅದ್ರ ಮುಂದಿಂದ ಚೌತಾತೋ ನಿರ್ವಿಕಾರಿ, 4ನೇ ದೇವರೇ ಆದ ನಿರ್ವಿಕಾರ ಪರಬ್ರಹ್ಮ ಸ್ವರೂಪ. ಇದು ಎದಕ್ಕೂ ಹತ್ಕೊಂಡಿಲ್ಲ, ಎದಕ್ಕೂ ಇದರ ಸಂಬಂಧ ಇಲ್ಲ. ಇದರಿಂದನೇ ಎಲ್ಲನೂ ಆಯಿದ್ರು ಸಹಿತ ಇದು ಎಲ್ಲದರಿಂದ ಅತೀತ ಆಗಿದೆ. ಹೆಂಗೆ ನಮ್ಮ ಮಹಾರಾಜರು ತಮ್ಮ ಪ್ರಪಂಚ ತ್ಯಾಗ ಮಾಡಿಕೊಂಡು ಕುಬಕಡ್ಡಿಗೆ ಬಂದು ಇಷ್ಟೆಲ್ಲ ಸಮುದಾಯ ಕಟ್ಟಿ, ಇಷ್ಟೆಲ್ಲ ಭಕ್ತಿ ಬೆಳೆಸಿ, ಮಠ ಕಟ್ಟಿ, ಇಷ್ಟೆಲ್ಲ ಮನೆ ಹೋಗಿ ಅಡ್ಡಾಡಿದ್ರು ಸಹಿತ ಇದು ಯಾವುದೂ ನಂದಲ್ಲ ಅಂಥೇಳಿ ಎಷ್ಟು ಒಂದು ನಿರ್ವಿಕಾರದಿಂದ ಒಂದು ಏನಪ್ಪ ಅಂದ್ರೆ ಮಠದಾಗ ಸಹಿತ ದೇಹ ಬಿಡಲಾರ್ದ ಎಲ್ಲಿ ತಮ್ಮ ಶಿಷ್ಯನ ಮನೆಯೊಳಗೆ ದೇಹ ಬಿಟ್ಟು ಯಾವುದನ್ನೂ ಹಚ್ಕೊಳ್ಳಾರ್ದ ಏನಿತ್ತಲ್ಲ ಇದು ನಿರ್ವಿಕಾರ ಸ್ಥಿತಿ. ಇದೇ ಪರಬ್ರಹ್ಮನ ಸ್ಥಿತಿ, ಇದೇ ವಿಮಲ ಬ್ರಹ್ಮನ ಸ್ಥಿತಿ, ಇದೇ ನಿಮಗೆ ಅನುಗ್ರಹ ಮಾಡಿದಂಥ ಸದ್ಗುರುವಿನ ನಿಜವಾದ ಸ್ಥಿತಿ. ಈ ಸ್ಥಿತಿಯನ್ನು ನಾವು ಪಡ್ಕೋಬೇಕಾದ್ರೆ ಅಂತರಾತ್ಮನ ಒಂದು ವ್ಯವಸ್ಥಾದಿಂದನೇ ಏನಪ್ಪ ಅಂದ್ರೆ ಇದೆಲ್ಲ ನಡೀತದೆ. ಅಂಥ ಬ್ರಹ್ಮ ವಿಷ್ಣು ಮಹೇಶ್ವರರ ಅಂತರಾತ್ಮದೊಳಗೆ ಇರುವಂಥ ಆತ್ಮ ಏನದಲ್ಲ ಅದು ಅಂತರಾತ್ಮ. ಅದನ್ನು ವಿವರಣೆ ಈ ಸಮಾಸದೊಳಗೆ ಸಮರ್ಥನೆ ಮಾಡ್ಯಾರ ಅಂಥೇಳಿ ಏನಪ್ಪ ಅಂದ್ರೆ ಆ ಒಂದು ಸಮಾಸದ. ಆದರೆ ಇನ್ನೂ ನೀವು ಅದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು ಅಂದ್ರೆ ಓದ್ರಿ ಅದನ್ನು. ಯಾಕಂದ್ರೆ ಎಲ್ಲನೂ ಎಲ್ಲರಿಗೂ ತಿಳಿಬೇಕಲ್ಲ. ಇವತ್ತು ತಿಳಿದದ್ದು ನಾಳೆ ಅದು ಸತ್ಯನೂ ಆಗ್ತಿರೋದಿಲ್ಲ. ಇವತ್ತು ತಿಳಿದದ್ದು ನಾಳೆ ಇದಕ್ಕಿಂತ ಹೆಚ್ಚಿಂದು ತಿಳಿಬೋದು. ನೀವೆಲ್ಲ ಸಣ್ಣ ಹುಡುಗರು ದಾಸೋದು ಓದೋದು ಶುರು ಮಾಡಿ ಅದ್ರ ಒಳಗಿನ ಗುಹ್ಯ ವಿಚಾರಗಳನ್ನು ಭಾವಾರ್ಥ ಆಗ್ತದೆ, ಆಮೇಲೆ ಪೂರ್ಣ ಏನಪ್ಪ ಅಂದ್ರೆ ಶಬ್ದಾರ್ಥ ಆಗ್ತದೆ, ವಾಕ್ಯಾರ್ಥ ಆಗ್ತದೆ. ಅದರೊಳಗಿನ ಅಂತರಾರ್ಥ, ಒಳಗಿನ ಒಂದು ಸಮರ್ಥ ಒಂದು ಅಂತರಂಗ, ಅದರ ಒಂದು ಗುಹ್ಯ ಒಂದು ಜ್ಞಾನ ಏನಿಟ್ಟಲ್ಲ ಅದನ್ನು ತಿಳ್ಕೋ ಸಂಬಂಧ ನೀವೆಲ್ಲರೂ ನನಗನ್ಸಿದ ಮಟ್ಟಿಗೆ ಸಣ್ಣ ಹುಡುಗರು ಇನ್ನು ಮೇಲೆ ಓದಲಿಕ್ಕೆ ಬೇಕು. ನೀವು ಸಣ್ಣ ಹುಡುಗರಲ್ಲ, ನಾವು ಅಂತೇವಂತ ಸಣ್ಣ ಹುಡುಗರು. ನಮಗೂ ಸಣ್ಣ ಹುಡುಗರು, ನಾವು ಸಣ್ಣ ಹುಡುಗರಲ್ಲ. ನಾವು 60 ಉದಯ ಅಲ್ಲ, ನಾವೆಲ್ಲ 60, 64, 65 ವರ್ಷ ಇನ್ನೇನು ಸಣ್ಣ ಹುಡುಗರು. ಮತ್ತಿನ್ನು ಮುಂದಿನ ನೀವು 30, 40, 50 ವರ್ಷಕ್ಕೆ ಬಂದಿರಿ, ಸಣ್ಣ ಹುಡುಗರು ನೀವಲ್ಲ. 3 ಮಂದಿ ಪ್ರವಚನಕ್ಕೆ ತಯಾರಾಗಿರಿ. ಮುಂದಿನ ವಾರ ಪ್ರವಚನ ಮಾಡೋರು 9ನೇ ಸಮಾಸ ಓದ್ಕೊಂಡು ಬರ್ರಿ. ಶ್ರೀಕಾಂತ 15 ನಿಮಿಷ ನೀ ಹೇಳು, 15 ನಿಮಿಷ ಹಿರಿಯರೊಬ್ಬರು ಯಾರು ಹೇಳ್ತಾರೆ. ಅಂದ್ರೆ ಈ ಒಂದು ಸತ್ಸಂಗದ ಲಾಭ ನಮಗೆ ನಿಮಗೆ ತಟ್ತಂತ ನನಗೆ ಅನ್ನಿಸ್ತದೆ.